ಮಗ ಒಳ್ಳೆ ಮಿಕ ಸಿಕ್ಕಿತೆ. ಇವತ್ತು ನಮಗೆ ಫುಲ್ಲು ಬಾಡೋಟನೇ ಮಾಡ್ಬೋದು. ಏ ಮೂಕಳ್ಳ, ಇವ್ನು ನೋಡಿದ್ರೆ ಸಖತ್ ದುಡ್ಡಿರ್ಬೇಕು. ಇಲ್ಲ ಇಸ್ಪೀಟು ಅದು ಇದು ಏನಾದ್ರು ಆಡಕ್ಕೆ ಈ ಜಾಗದಲ್ಲಿ ಬಂದವನ. ನಮ್ಗೇನು ಒಟ್ಟಲ್ಲಿ ದುಡ್ಡು ಸಿಕ್ಕಿದ್ರಾಯ್ತು. ಇಪ್ಪತ್ತು ವರ್ಷದಿಂದ ಮನೆ ಕಟ್ಟಕ್ಕೆ ನೋಡ್ತಾ ಇದ್ದೀವಿ, ಆದರೆ ಕಟ್ಟಕ್ಕಾಗ್ತಿಲ್ಲ. ಮದುವೆ ಆದ್ರೆ ನನ್ನ ಹೆಂಡತಿನೂ ಜಗಳ ಆಡೋದು, ಇತ್ಲ ಮಕ್ಕಳು ಆಗಲಿಲ್ಲ. ಈ ಸಲ ನಾನು ಏನಾರು ಮಾಡಿ ಧೈರ್ಯ ಮಾಡಿ ಮನೆ ಕಟ್ತೀನಿ. ಇದು ಚಾಲೆಂಜು. ಮನೆ ಕಟ್ಟಕ್ಕೆ ಏನಾರ ಮಾಡಬೇಕು, ಏನಾರ ಮಾಡಿ ಐಡಿಯಾ ಹುಡುಕ್ಲೇಬೇಕು. ಕ್ಷೇಮವೇ ಮಹಾಮಂತ್ರಿಗಳೇ ಯಾಕಿ ಮೌನವೇ. ನಿಮ್ಮ ಆಳ್ವಿಕೆಯಲ್ಲಿ ಎಲ್ಲರೂ ಕ್ಷೇಮ, ಆದರೆ ಮೌನದಿಂದಿರುವಾಗ ನೀವು ಬಂದಿದ್ದೇ ನನಗೆ ತಾಪತ್ರಯ. ಅದು ಯಾಕೆ? ಅದೊಂದು ದೊಡ್ಡ ಕತೆ. ಅದನ್ನ ಚಿಕ್ಕದಾಗ ಹೇಳಿ ಬಸ್ಸು. ಲೊಕೇಶನ್ ಈಗ ಹೇಳ್ತೀನಿ ನಿಮ್ಮಿಬ್ಬರಿಗೂ ನನ್ನ ಕತೆನ ಹೇಳಿ. ನಾನು ಮದುವೆಯಾಗಿ 21 ವರ್ಷ ಆಗ್ಲಿಕ್ಕೆ ಉಂಟು. ನನಗೆ ಯಾಕೆ ಮಕ್ಕಳಾಗುತ್ತಿಲ್ಲ? ಏಕೆ? ನಿಮಗೆ ಮುಳ್ತಂತಿ ಕಲೆಕ್ಷನ್ ತಪ್ಪಾಗಿದೆಯಾ? ಇಲ್ಲ ನಿಮ್ಮ ಬಾಳೆಹಣ್ಣಲ್ಲಿ ಏನಾದ್ರು ಸಮಸ್ಯೆ ಉಂಟಾ? ಹೇಳಿ ನೋಡೋಣ. ಅದೇನು ಇದು ಎಂತ? ಅದು ಯಾಕೆ ಮಕ್ಕಳಾಗಿಲ್ಲ ನೋಡೋಣ, ಕಂಡುಹಿಡಿಯೋಣ. ಹೇಳಿ. ಏನಪ್ಪ ಇದ್ರು ಇರ್ಬೋದೇನೋ. ಏನ ಉಂಟಾ? ಕರೆಕ್ಟು ಪಕ್ಕ ಏನೋ ಸಮಸ್ಯೆ ಉಂಟು ಫೋನಲ್ಲಿ. ಬಸ್ಸು ಸಮಾಧಾನ ಮಾಡಿ ಬಸ್ಸು. ನಿನಗೆ ಎಂತ ಮಾಡೋದು? ಇದು ಬಲು ಕಷ್ಟ ಆಯ್ತು. ಏಯ್ ದೋಸ್ತ, ನಿನ್ ಕಷ್ಟ ನನ್ ಕಷ್ಟ ಎರಡು ಒಂದೇ. ನಿನ್ ಡವ್ವು ನನ್ ಡವ್ವು ಎರಡು ಒಂದೇನೆ. ನೀನ್ ಸ್ಟಪ್ ಇಕ್ಕಿದ್ದಲ್ಲ ಅದು ನಂದು ಒಂದೇನೆ. ನೀನ್ ಯಾಕೆ ಚಿಂತೆ ಮಾಡ್ತೀಯ? ನಾನಿದ್ದೀನಿ ಬಿಡು. ಅಲ್ಲೇನ್ ದೋಸ್ತ? ಬಸ್ಸು ಕರೆಕ್ಟು ಪಕ್ಕ ಪಕ್ಕ. ಇವನ್ಗೆ ಏನೇ ಆಗ್ಲಿ ಇವನ್ನ ಒಂದು ದಾಟಿಸ್ಬಿಡ್ಬೇಕು ನಾವು. ತಡ್ಸಣ ಪಾಪ ಏನ್ ಇಂತ ಏಯ್ ಸಮಾಧಾನ ಮಾಡ್ಕೊಳ್ಳಿ. ನಾವಿದ್ವೇನಾ? ಏನ್ ಬೇಕು ನಾವು ನ್ಯಾಯ ದೊರಸ್ಕೊಡ್ತೀವಿ. ಸಮಾಧಾನ ಮಾಡ್ಕೊಳ್ಳಿ. ಏಯ್ ಕೆಲಸ ಮಾಡಿ. ನನಗೆ ಮೊದಲು ಮಕ್ಕಳು ಬೇಕು, ಮತ್ತೆ ಮನೆ ಬೇಕು. ನೀವ್ ಎಂತ ಮಾಡೋದು? ಯಾರು ಬರ್ತೀರಾ ಹೇಳಿ. ಆ ತರ ನೀಚ್ ಕೆಲಸ ಎಲ್ಲ ಮಾಡಲ್ಲಪ್ಪ ಗುರುಗಳೇ. ನಿಮ್ಗೆ ಮನೆ ಕಟ್ಟಿಸ್ಕೊಡ್ತೀವಿ, ಸೈಟು ಆಗುತ್ತೆ. ಮಕ್ಕಳು ಬೇಕು ಅಂದ್ರೂ ನಮ್ಮ ಒಬ್ಬ ಫ್ರೆಂಡ್ ಇದ್ದಾನೆ ದುಬೈ ಬಾಬು, ಅವನ್ ಮಾಡ್ಕೊಡ್ತಾನೆ. ಏಯ್ ಮನೆ ಅಂತೂ ಕಷ್ಟಪಟ್ಟಾಗ್ಲಿ ಕಟ್ಟಿಸ್ಕೊಡೋಣ. ಮಕ್ಕಳು ಅಂದಲ್ಲ ಅಂತ ಕೆಟ್ಟ ನೀಚ್ ಕೆಲಸ ನಾವು ಇವತ್ತಿಗೂ ಮಾಡೋವಿಲ್ಲ, ಮಾಡೋದಿಲ್ಲ. ಯಾಕೆ? ನೀನ್ ಹೇಳೋ ಮಾತು ನಿನ್ ಮಕ್ಕಳು ನೀನೇ ಮಾಡ್ಕೋಬೇಕು. ಏಯ್ ಭಯ ಇಸ್ಕೊ ಬೋಲೋ. ಗುರುಗಳೇ ನಿಮ್ಗೆ ಏನ್ರಿ ಸೈಟು ಮನೆ ನಾವು ಮಾಡಿಸ್ಕೊಡ್ತೀವಿ ಬಿಡಿ. ಈಗ ಗುರುಗಳೇ ನಮ್ಗೆ ಚಿಕ್ಕದು ನಿಮ್ದು ಚಿಕ್ಕದು, ನಮ್ದು ಚಿಕ್ಕದು, ನಿಮ್ದು ದೊಡ್ಡದು. ಆಮೇಲೆ ಇದು ಹಾ ಆಯ್ತು, ಎಲ್ಲ ನಾವು ಮಾಡಿಸ್ಕೊಡ್ತೀವಿ. ಇನ್ನೊಬ್ಬ ನಮ್ಮ ಫ್ರೆಂಡ್ ಬರ್ತಾನೆ ಇನ್ನೊಂದು ಅರ್ಧ ಗಂಟೆಲಿ ದುಬೈ ಬಾಬು ಅಂತ, ಅವನಿಂದ ನಾವು ಮಾತಾಡಿಸಿ ನಿಮ್ಗೆಲ್ಲ ಸೆಟಲ್ಮೆಂಟ್ ಮಾಡಿಸ್ತೀವಿ. ಈಗ ಎಷ್ಟಿಟ್ಟಿದ್ದೀರಾ? ಎಷ್ಟಿಟ್ಟಿದೆ? ಏನೋ ಜೇಬಲ್ಲಿ ಎಷ್ಟು ಉಂಟು 10 ಕೊಡಲಿಕ್ಕೆ ಉಂಟು. ತಗೋ. ಏಯ್ ಇದಂತ ಅದು ಏನೋ ಮಾಡ್ಸಿ ಇದನ್ನ. ಇದು ಬೇಡ ಅಂದರೆ ದುಬೈಯಿಂದ ಬಾಬು ಬರ್ತಾರೆ, ಅವರು ಎಲ್ಲ ಕೊಡ್ತಾರೆ. ನೀವು ಎಂತ ಮಾಡುದು? ಆಯ್ತು ದುಬೈ ಬಾಬು ಫುಲ್ ಸೆಟ್ಲ್ ಮಾಡಿಸೋಣ. ಸದ್ಯಕ್ಕೆ ಟೀ ಕುಡ್ಕೊಂಬರೋಣ. ಈಗ ನಾವ್ ಹೇಳೋ ಅಡ್ರೆಸ್ಗೆ ಅಲ್ಲಿಗೆ ಬಂದ್ಬಿಡಿ. ದುಬೈ ಬಾಬು ಬರ್ತಾರೆ, ಅಲ್ಲಿ ಫುಲ್ ಸೆಟಲ್ಮೆಂಟ್ ಆಗುತ್ತೆ. ಇನ್ನೇ ದುಬೈ ಬಾಬು ಗೊತ್ತಲ್ಲ, ಫುಲ್ ಸೆಟ್ಲ್ಮೆಂಟ್, ಫುಲ್ ಜಾಲಿ ಜಾಲಿ ಭಯ. ತೆಗಿರಿ, ಈಗ ಹಿಂಗಿರ್ರಿ ಆರಾಮಾಗಿ, ಏನು ಹೆದರ್ಕೋಬೇಡಿ. ಬಸ್ಸು
ನಿನಗೆ ಮನೆ ಮಕ್ಕಳು ಎಲ್ಲ ದುಬೈ ಬಾಬು ಬಂದು ಯಾರೋ ಅವನು? ಏ ದೋಸ್ತ, ಈ ಅಮಾಯಕನ ಬಗ್ಗೆ ಸ್ವಲ್ಪ ಬಿಡಿಸಿ ಬಾಬನ್ಗೆಲ್ಲ ಹೇಳಪ್ಪ. ದುಬೈ ಬಾಬು, ಇವರು ಇಷ್ಟು ವರ್ಷ ಆದ್ರೂ ಒಂದ್ ಸೈಟು ಒಂದ್ ಮನೇನು ಮಾಡ್ಕೊಂಡಿಲ್ಲ. ಮಕ್ಕಳನ್ನು ಮಾಡ್ಕೊಂಡಿಲ್ಲ ಅಂತ ಏನು? ಕರೆಕ್ಟ್. ಅದಕ್ಕೆ ಮಕ್ಕಳು ಮಾಡಿ ಮಕ್ಕಳಲ್ಲ, ಮನೆ ಮಾಡಿ ಸೈಟ್ ಮಾಡ್ಕೊಡ್ಬೇಕಂತೆ. ಅರ್ಧ ಪೇಮೆಂಟ್ ಕೊಡ್ತಾರಂತೆ, ಅದಾದ್ಮೇಲೆ ಪೂರ್ತಿ ಪೇಮೆಂಟ್ ಕೊಡ್ತಾರಂತೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಬುದ್ಧಿ ಇದೆಯಂದ್ರ ನಿಮ್ಗೆ? ಇಂತಿಂತ ಸಿಲ್ಲಿ ಮ್ಯಾಟ್ರ್ ಎಲ್ಲ ನನ್ನ ಹತ್ರ ತರ್ತಿರಲ್ಲೋ, ಯಾವನ್ರ ನೀವು? ಹೊಡೆದಾಕ್ಬಿಡ್ತೀನಿ ನಿಮ್ಮ ಫಸ್ಟು. ಏಯ್ ಓಕೆ ಆಯ್ತು, ಏನೋ ಬಂದಿದ್ದೀರಾ ಸರಿ. ಓಕೆ, ಡೀಲ್ ಗೀಲ್ ಎಲ್ಲ ಮಾತಾಡಿದಿರ ತಾನೆ? ಡೀಲ್ ಎಲ್ಲ ಓಕೆ ಆಗಿದೆಯಾ? ಓಕೆ ಮಾತಾಡಿದ್ದೀರಾ? ಸರಿ ಓಕೆ. ಏನಮ್ಮ ನಿಂದು ಸಮಸ್ಯೆ? ಬಾಬು, ನೀವ್ ಹೇಳ್ತಾ ಇರೋದು ಮಕ್ಳ ಬಗ್ಗೆನೋ ಮನೆ ಬಗ್ಗೆನೋ? ಏ ಎಂತ ಹಲ್ಕಂಗ್ ಕರ್ಕೊಂಬಂದ್ರು ನೀವು? ಲೇ, ನನ್ನ ವ್ಯಾಲ್ಯೂ ಡೌನ್ ಮಾಡ್ತವನಲ್ಲ ಇವನು. ಏನೋ ಒಂದು ಹೆಲ್ಪ್ ಮಾಡಿ ಭಯ ಬಾಬಾ. ಓಕೆ, ನಿನ್ ಮನೆ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ. ನಿನ್ ಮಕ್ಳು ಸಮಸ್ಯೆ ಬಗೆಹರ್ಸಕ್ ನಾನಿಲ್ಲ, ಸರಿನಾ? ಅದನ್ನ ನೀನ್ ಆಸ್ಪತ್ರೆ ಚೆಕ್ ಮಾಡಿಸ್ಕೊ. ಈಗ ನಿನ್ ಸಮಸ್ಯೆ ಏನ್, ಮನೆ ಸಮಸ್ಯೆ ಏನಿದೆ ಅದನ್ನ ನಾವು ಡೀಲ್ ಮಾಡ್ಕೊಡ್ತೀವಿ. ಎಲ್ಲ ಮಾತಾಡಿದ್ರೆ ನಾ ಓಕೆ ಏನೋ ಡೀಲು? ಓಕೆ. ಹಚ್ಕೊಂಡಿರಲಿ, ಓವರ್ ಆಕ್ಟಿಂಗ್ ಆಯ್ತು. ನೈಟು ನಿನಗೆ ಕಡಿಮೆ ಹಾಕೋದು ಎಣ್ಣೆ, ನಮ್ ಜಾಸ್ತಿ ಇರುತ್ತೆ. ಇದು ತಲೆಯಲ್ಲಿ ಲಿಟಿಗೇಷನ್ ಇದೆಯಾ ಪೇಪರ್ಲಿ? ಸೈಟಲ್ಲಿ ಏನೇ ಪ್ರಾಬ್ಲಮ್ ಇರ್ಲಿ ಕಣಮ್ಮ, ನೀನ್ ತಲೆ ಕೆಡಿಸ್ಕೋಬೇಡ. ನಮ್ ಹುಡುಗರು ಒಪ್ಕೊಂಡಿದ್ದಾರೆ, ಮುಗೇತ್. ನಮ್ ಕಡೆ ಬಂದಿದೆ ಕೇಸ್ ಅಂದ್ರೆ ಮುಗೇತ್, ಕೇಸ್ ಕಲಾಸ್. ಓಕೆ, ಏನೇ ಸಮಸ್ಯೆ ಇರ್ಲಿ ಮುಗೀತ್, ಮರ್ತ್ಕೊಂಬಿಡು ನೀನು. ಏನ್ರ ಇದು? ಅಯ್ಯೋ, ಇವನು ದೇವತ ಮನುಷ್ಯ ಕಣವು, ಇವನ್ಗೆ ಯಾಕೆ ಮಾಡ್ತೀಯಾ? ಬಿಡ ಮಚ್ಚ, ಅವ್ನ್ ಕೊಡೆ ಬಿಡ ಕಣ, ಬಿಡ. ಏನ ನಿಮ್ದು ಅದು ಕಿರಿಕೋ? ಏನ್ರ ಅದೇನ್? ಬರ ಈ ಕಡೆ. ನಾನೊಬ್ಬ ಇಲ್ಲಿ ಇದೀನಿ ಡಾನು, ನನ್ನಿದ್ರಿಗೆ ನಕರ ಮಾಡ್ತೀರಾ? ಏನಪ್ಪ ಇದು ಸಮಸ್ಯೆ ನಿಂದು? ಯಾರಣ್ಣ ಇವನು? ಒಳ್ಳೆ ಮನುಷ್ಯ, ಹಾ, ಒಳ್ಳೆ ದುಬಾಕೋರ್. ನಮಗನ್ ಹೇಳ್ತೀಯ ಒಳ್ಳೆ ಮನುಷ್ಯ ಅಂತ. ನಮ್ಮ ಮೊಬೈಲ್ ಅಂಗಡಿ ಬಂದು, ನಮ್ಮ ಅಂಗಡಿ ಬಂದ್ಬಿಟ್ಟು ಇರೋಬರ ಮೊಬೈಲ್ ಎಲ್ಲ ಹೊತ್ಕೊಂಬಂದಾನೆ. 10 ಮೊಬೈಲ್ ಹೊತ್ಕೊಂಬಂದಾನೆ. ಈ ಮೊಬೈಲ್ ನೋಡ್ತೀನಿ ಕೊಡು ಅಂತ ಚೆಕಿಂಗ್ ಅಂತ ಹೇಳ್ಬಿಟ್ಟು ಒಂದೊಂದೇ ಎಸ್ಕೇಪ್. ಓಹೋ, ಅಂತ ಖತರ್ನಾಕ್ ನೀವು. ಮತ್ತೆ ಇನ್ನೇನಂತ ಮಾಡಿದ್ರ? ನಾವೇ ಚೋರ್ರು, ಇವನು ಚಂಡಾಳ. ಇವನು ಇವನಂತ ನನ್ನ ಮಗನ ಸುಮ್ಮನೆ ನಮ್ಗೆ ಬೆಳಗ್ಗಿಂದ ಟೈಮ್ ವೇಸ್ಟ್ ಆಗ್ಬಿಡ್ತಲ್ಲ ಇವನಿಗೆ. ಇವನ್ ಹಿಂದೆ ಬಿದ್ದು ಈ ನನ್ನ ಮಗನ್ ಮಾತ್ರ ಸುಮ್ಮನೆ ಬಿಡಬಾರ್ದು. ಹಾಕೋಣ